ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಎಡಿ ನ್ಯಾಚುರಲ್ ಫಾರ್ಮಿಂಗ್ಗೆ ಸ್ವಾಗತ. ನೀವು ನೋಡ್ತಿರಬಹುದು ಮಾವಿನ ಗಿಡ ತುಂಬ ಯಾವ ರೀತಿ ಹೂ ಬಿಟ್ಟಿದೆ ಅಂತ. ಇದು SPK ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ಮಾಡ್ತಿರುವಂಥ ಒಂದು ಮಾವಿನ ತೋಟ. ಇದು ಅಪ್ಪುಸ್ ಮಾವು. ಈಗ ಹೂವಿನ ಹಂತದಲ್ಲಿ ಇರುವುದರಿಂದ ಇದಕ್ಕೆ ಸಾಕಷ್ಟು ಏನೈತೆ ಫಂಗಸ್ ಅಟ್ಯಾಕ್ ಆಕೈತಿ. ಆದ ಕಾರಣ ನಾವು ಇದಕ್ಕೆ ಹುಳಿ ಮಜ್ಜಿಗೆ ಮತ್ತು ಜೀವಾಮೃತವನ್ನು ನಾವು ಸ್ಪ್ರೇ ಮಾಡಬೇಕಾಕೈತಿ ನೈಸರ್ಗಿಕ ಕೃಷಿ ಮಾಡುವಂಥ ರೈತರು. ಆದ ಕಾರಣ ಎಲ್ಲ ರೈತರು ಏನು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿ ಈ ರೀತಿಯಾಗಿ ಮಾಡ್ತಾ ಇದ್ರೆ ಅವರು ಹುಳಿ ಮಜ್ಜಿಗೆ ಮತ್ತು ಜೀವಾಮೃತವನ್ನು ಎರಡೂ ಮಿಶ್ರಣ ಮಾಡಿ ಈ ರೀತಿಯಾಗಿ ಗಿಡ ತುಂಬ ಸ್ಪ್ರೇ ಮಾಡಬೇಕು. ಯಾಕಂದ್ರೆ ಮಂಜಿನ ಹನಿ ಅಂದ್ರೆ ಮಂಜು ಬೀಳುವುದರಿಂದ ಆ ಹೂವಿನೊಳಗೆ ನೀರು ಕುಂಡಿರುವುದರಿಂದ ಅಲ್ಲಿ ಫಂಗಸ್ ಅಟ್ಯಾಕ್ ಆಗಿ ಅಂದ್ರೆ ಕಾಯಿಗಳು ಹಣ್ಣು ಉದುರುವಂತ ಅಂದ್ರೆ ಏನು ಚಿಗುರುಗಾಯಿ ಏನು ಸೆಟ್ಟಿಂಗ್ ಹಾಕಿರ್ತೈತಿ ಅದು ಉದುರು ಹೋಗುವಂತ ಸಾಧ್ಯತೆ ಹೆಚ್ಚಿರ್ತೈತಿ. ಆದ ಕಾರಣ ರೈತರಾದವರು ಈ ರೀತಿಯಾಗಿ ಹುಳಿ ಮಜ್ಜಿಗೆ ಮತ್ತು ಜೀವಾಮೃತವನ್ನ ಕನಿಷ್ಠ ವಾರಕ್ಕೊಮ್ಮೆ ಆದರೂ ಈಗ ಹೂವಿನ ಹಂತದೊಳಗೆ ನಾವು ಸ್ಪ್ರೇ ಮಾಡಬೇಕಾಕೈತಿ. ಯಾರ್ಯಾರ ಹೊಲದಲ್ಲಿ ಅಥವಾ ತೋಟದಲ್ಲಿ ಮಾವಿನ ಗಿಡ ಇರ್ತಾವೆ, ಈಗ ಹೂ ಬಿಡುವ ಸಂದರ್ಭ ಆಗಿರೋದ್ರಿಂದ ಈ ವಿಡಿಯೋ ಮಾಡಾಕತ್ತೀನಿ. ಎಲ್ಲ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಸಾಧ್ಯ ಆದಷ್ಟು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.